ಸಮಸ್ತ ನಾಡಿನ ಜನತೆಗೆ ಅಣ್ಣ ಬಸವಣ್ಣ ಅವರ ಜಯಂತಿಯ ಶುಭಾಶಯಗಳು. ಮತ್ತು ಪ್ರಿಂಟ್ ಮೀಡಿಯಾ ಅವ್ರಿಗೂ ನಿಮಗೂ ಜಯಂತಿಯ ಶುಭಾಶಯಗಳು. ಇವತ್ತು ನಾವು ವಕಫ್ ಏನು ತಿದ್ದುಪಡಿ ತಂದಾರ ಕೇಂದ್ರ ಸರ್ಕಾರ, ಅದರ ಸಲುವಾಗಿ 2 ತಾರೀಕು ದರ್ಬಾರ್ ಗ್ರೌಂಡ್ ಸಂಜೆ 5 ಗಂಟೆಗೆ ಎಲ್ಲ ನಮ್ಮ ಮುತವಲ್ಲಿಗಳು, ಮದರ್ಸಾಗಳು, ಶಾದಿ ಹಾಲ್ ಚೇರ್ಮನ್ಗಳು ಮತ್ತು ಮಸೂತಿ ಚೇರ್ಮನ್ಗಳು ಎಲ್ಲರಿಗೂ ನಾವು ಕರೆದೀವಿ. 2 ತಾರೀಕು ಸಂಜೆ 5 ಗಂಟೆಗೆ ಎಲ್ಲರೂ ಬರ್ರಿ ಅಂತ ನಾವು ವಿನಂತಿ ಮಾಡ್ಲಿಕ್ಕತ್ತೀವಿ. ಪ್ರತಿಭಟನೆ ಮಾಡಿದ್ರಿ, ಆ ಪ್ರತಿಭಟನೆ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಮಾತಾಡಿದ್ರು, ಪೈಗಂಬರವ್ರು ಮಾತಾಡಿದ್ರು ಅನ್ನೋದ್ರ ಕಾಂಗ್ರೆಸ್ನ ಒಂದು ಪ್ರತಿಭಟನೆ ಆಯ್ತಲ್ಲ ಅಂತ ಅನಿಸ್ತಾ ಇದೆ. ಜನರು ಕೂಡ ಅದೇ ಮಾತಾಡ್ತಾರೆ. ಕಾಂಗ್ರೆಸ್ ಮಾಡಿಲ್ರಿ, ಇದು ನಮ್ಮ ಹುಜೂರ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪೈಗಂಬರ್ದು ಮಾಡಿವಿ. ಕಾಂಗ್ರೆಸ್ ಒಂದು ಕಡೆ ಇಡ್ರಿ, ಎಲ್ಲ ಸಮಾಜವರು ಎಲ್ಲರೂ ಬಂದು, ಎಲ್ಲ ಸ್ವಾಮೀಜಿಗಳು, ಎಲ್ಲ ಹಿಂದೂ ಮಂದಿ, ಎಲ್ಲ ಹಿಂದೂ MLAಗಳು, ಎಲ್ಲ ದೊಡ್ಡ ಲೀಡರ್ಗಳು ಬಂದು ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಆ ಹುಚ್ಚ ನಾಯಿ ಮತ್ತು ಒಂದು ಧರ್ಮಗುರು ರೀ, ಧರ್ಮಗುರುಗೆ ಏನಂತಾರೆ ಹೇಳ್ರಿ? ಎಲ್ಲ ತಾಯಿ ಎಲ್ಲರ ತಾಯಿ ಇದ್ದಂಗೆ. ಆ ಧರ್ಮಗುರುಗೆ ಹೇಳಿದ್ರೆ ನಮ್ಗೆ ಹೇಳ್ದಂಗೆ. ತಾಯಿ ಗಂಡ ಅಂದ್ರೆ ಮತ್ತು ಅವ ಎಲ್ಲಿಂದ ಹುಟ್ಟಾನ ಹೇಳವ? ತಾಯಿಲಿಂದೇ ಹುಟ್ಟಾನಲ್ರಿ. ಅವ್ರ ತಾಯಿ ನಮ್ಮ ತಾಯಿನೇ. ನಮ್ಗೆ ಬೈಲಿ, ಅವನ ಬಲ್ಲಿ ಅಷ್ಟು ದಮ್ಮಿದ್ರೆ ನಮ್ಗೆ ಬೈಲಿ, ನಮ್ಮ ಸಮಾಜಕ್ಕೆ ಬೈತಾನ, ನಮ್ಮ ದೇವರಿಗೆ ಬೈತಾನ. ಸ್ವಾಮಿಗಳು ಏನು ಮಾಡ್ಯಾರಿ? ಅದೇನು ಫಂಕ್ಷನ್ ಬಂದಿಲ್ಲ ಏನು ಕೊಂಡ್ಕೊಂಡ ನೀವ ಎಲ್ಲ ಹಿಂದೂ ಮಂದಿಗೆ? ಅವ್ರ ಮನೆಯದು ಹೆಂಡತಿ ಯಾರ ಮಾತು ಕೇಳಂಗಿಲ್ಲ, ಅವನ ಮಾತೆ ಬೇರೆ. ಹಿಂದೂ ಮಂದಿಗೆ ಎಲ್ಲ ನನ್ನ ಹಿಂದೂ ಮಂದಿ ಅದಾರ, ನಾ ಎಲ್ಲರೂ ತರ್ತೀನಿ, ಎಲ್ಲರೂ ಸ್ವಾಮಿಗಳು ಬೈತೀನಿ, ಅವ್ರ ಬಲ್ಲಿ ಹೋಗ್ತಾರಂತ ಹೇಳಕ್ಕೆ ಇವ್ರೇನು ಅಪ್ಪನ ಮನಿದದ ಏನ್ರಿ? ಏನು MLA ಅಪ್ಪನ ಮನೆ? ಏನು ನೀವೇನೋ ಅವ್ನು ಗುಲಾಮ್ ಅದಿರೇನು? ಹಿಂದೂ ಮಂದಿ ಸ್ವಂತ ದುಡಿತಾರೆ, ಸ್ವಂತ ತಿಂತಾರೆ. ಆ ಸ್ವಾಮಿಗಳು ಏನು ಬಂದ್ರೆ ಏನಾಯ್ತು? ಸ್ವಾಮಿಗಳು ಬೈದರು, ಹಿಂದೂ ಮಂದಿಗೆ ಬೈದರು. ಯಾಕೆ ಸೊಕ್ಕ ಬಂದೈತೆ ರೀ ಬೈಲಾಕ? ತಾಯಿ ಗಂಡ ಅಂದ್ರೆ ಏನು ಮಾತ್ರಿ ಅದು? ಒಂದು ನಮ್ಮ ಗುರುಗಳು ಅಂದ್ರೆ ಅವರು ನಮ್ಮ ದೇವರ ಸಮಾನ. ಗುರುಗಳಿಗೆ ಬೈದ್ರಿ, ಬಸವಣ್ಣವ್ರಿಗೆ ಬೈದ್ರಿ, ನಾ ಇಷ್ಟೇ ತಂದೀನಿ ಏನಾಗ್ತೈತಿ ಬೈರೇ ನೋಡೋಣ, ಏನೊಮ್ಮೆ ನಿಮ್ಮ ಇಷ್ಟೇ ಎಲ್ಲಿರ್ತೈತಿ ನೋಡೋಣ. ಯಾರಿಗಾರೆ ಬೈದು ಇಷ್ಟೇ ತಂದು ನನ್ಗೆ ಯಾರು ಹಿಡಿತಾರೆ? ಕೈದೆಲಿಂದ ಯಾರೂ ದೊಡ್ಡವ್ರಿಲ್ಲ. ಏನು ಸಂವಿಧಾನದೊಳಗೆ ಕೈದೆ ಅದ, ಅದೇ ಕೈದೆ. ನಾ ಬೈತೀನಿ, ನಾ ಇಷ್ಟೇ ತರ್ತೀನಿ ಅಂದ್ರೆ ಭಾಳ ಇದು ಆತೇನು? ಇಂಥ ಸ್ವಾಮಿಗಳ್ಗೆ ನಾವು ಕಾಲು ಬೀಳಬೇಕು. ಅವ್ರಿಗೆ ನಾವು ತಾಯಿ ಗಂಡ ಅಂತ ಬೈದ್ರೆ ಅವ್ರಿಗೆ ಎಷ್ಟು ನೋವು ಆಗ್ಬೋದು? ಏನು ಅವ್ರಿಗೆ ಬೈಲಾಕ ಬರಂಗಿಲ್ಲ ಸ್ವಾಮಿಗಳ್ಗೆ? ಅವ್ರ ಕಡೆ ಚಪ್ಪಲಿಲೇ ಹೊಡಿತಾರೆ ಸ್ವಾಮಿಗಳು. ಬೈದು ಬಿಡ್ರಿ, ಯಾರಿಗೂ ಬೈದು ಯಾರಿಗೂ ಹಕ್ಕಿಲ್ಲ. ನಮ್ಮ ಮನೆಯವ್ರು, ನಮ್ಮ ಹೆಂಡತಿಯವ್ರಿಗೆ ಬೈದು ನಮ್ಗೆ ಹಕ್ಕಿಲ್ಲ. ಕೈದೆ ಹಂಗದ. ಸ್ವಾಮಿಗಳು ಧರ್ಮದವರೇ ಅವ್ರಿಗೆ ಬುದ್ಧಿ ಹೇಳ್ಬೇಕಲ್ಲ. ಈ ಪ್ರತಿಭಟನೆಯಲ್ಲಿ ಎಲ್ಲಿಯೂ ಕೂಡ ಭಾರತ್ ಮಾತಾ ಕಿ ಜೈ ಅನ್ನಲಿಲ್ಲ, ಆರೋಪ ಹೇಳ್ತಾರೆ. ಅವ್ರ ಆರೋಪ ಜೈಕಾರ ವಾಸ್ತವಿಕತೆ ಧಿಕ್ಕಾರ ಕೂಗ್ಲಿಲ್ಲ. ಪಾಕಿಸ್ತಾನ್ ಧಿಕ್ಕಾರ ಅಂತ ಹೀಗೆ ಕೂಗ್ತಿರ್ಲಿ. ಅಲ್ಲಿ ನಾವು ಕೂದ್ಗಿದ್ರೆ ಅಷ್ಟು ಕಟ್ ಮಾಡಿ ಪಾಕಿಸ್ತಾನದ ಹೇಳ್ಬಿಡ್ತಾರೆ. ಪಾಕಿಸ್ತಾನ ನೀಚ್ ಪಾಕಿಸ್ತಾನ ಹೆಸರು ನಾವು ತಗೊಳಂಗಿಲ್ಲ. ಆ ಬಸನಗೌಡ ಪಾಕಿಸ್ತಾನ ಹುಟ್ಟ್ಯಾನ, ಮುಂಜಾನೆಯಲ್ಲಿ ಸಂಜೆ ತನ ಪಾಕಿಸ್ತಾನ ಹೇಳ್ತಾನೆ. ಪಾಕಿಸ್ತಾನ ಸಪೋರ್ಟ್ ಮಾಡೋ ಅಂದ್ರೆ ಬಸನಗೌಡ ಒಬ್ಬನೇ. ಎಲ್ಲಕ್ಕಿಂತ ಪ್ರೋಗ್ರಾಮ್ ಶುರು ಆಗೋಕ್ಕಿಂತ ಮುಂಚೆ 2 ನಿಮಿಷ ನಾವು ಕಾಶ್ಮೀರದೊಳಗೆ ಆಗಿದ್ದು, ಪಹಲ್ಗಾಮ್ ಒಳಗೆ ಆಗಿದೆ ಭಯೋತ್ಪಾದಕ. ಅದಕ್ಕೆ ಖಂಡಿಸಿ ನಾವು ಮೌನ ಆಚರಣೆ ಮಾಡಿದೆವು. ಮತ್ತು ಅದು ದೇಶದ ಪರವಾಗಿ ಅಲ್ಲನ್ರಿ. ನೀವೇ ಕೊಟ್ಟಿದ್ರು, ನೀವು ಇದ್ರಾಗ ಬರಬೇಡ್ರಿ. ನಾವು ಹೇಳಿದ್ದು ಬಸನಗೌಡ ರಾಮನಗೌಡ ಪಾಟೀಲ್.
ಅವ ನಮ್ಮ ಮ್ಯಾಗ ಕೇಸ್ ಮಾಡಲಿ, ಅವನ ಮ್ಯಾಗ ನಾವು ಕೇಸ್ ಮಾಡ್ತೀವಿ. ಅಲ್ಲ ಅಂದ್ರೆ ಇದು ಆಕಳ ಅಧ್ಯಕ್ಷ ನಾದಿನಿ, ನಾ 2,000 ಗೋ ಸಾಕಿನಂತ ಅವ್ರು ಅಂದಾರ. ಈ ನಮ್ಮ ಬಿಜಾಪುರದು ಅವ್ರು ಖರೆ ಹರ್ಷ ಶೆಟ್ಟಿ ಮಕ್ಕಳಿಗೆ ಬಸನಗೌಡ ಒಂದು ಇಲ್ಲಿಂದ ನಮ್ಮ ಗೋಶಾಲೆಗೆ ಆಕಳು ಹೋಗಿಲ್ಲ, ನಮ್ಮ ಗೋಶಾಲೆಗೆ ಬಂದಿಲ್ಲ ಅಂತ ಹಾನಿ ಮಾಡಲಿ. ಅವರು ಕ್ಷಮಾ ಕೇಳಂದಾರ, ನಾ ಕ್ಷಮಾ ಪೂರಾ ಮಂದಿಗೆ ಕೇಳ್ತೀನಿ. ಅವ್ರ ಸಿದ್ದೇಶ್ವರ ಗುಡಿ ಮುಟ್ಟಬೇಕು. ಏನ್ ಮಾಡಿದ್ರು ಸರ್ correct ಆಗಿ ನೋಡ್ರಿ. ಇದು ಮಾಲಿ ಕೊಟ್ಟಿದ್ದಾರೋ ಅಥವಾ ಅವರು ಕಸಾಯಿಖಾನೆ ಕೊಟ್ಟಿದ್ದಾರೋ? ಇಲ್ಲಿಂದ ಆಕಳು ಒಯ್ದೆಲ್ಲ ಅಲ್ಲಿ ಹಿಡಿದು ಕೊಟ್ಟಾರ. ಇಲ್ಲಿ ಅವರು ಇದರಿಂದ ಪಾಲಿಕೆ ಮಹಾನಗರ ಪಾಲಿಕೆಯವರು ಎಲ್ಲ ಪೊಲೀಸ್ ಸ್ಟೇಷನ್, ವಾರ್ತಿ, ತಿಕೋಟ, ದೇವರಿಪ್ಪರ್ಗಿ ಮತ್ತು ನಮ್ಮ ಕೋಲಾರ ಎಷ್ಟು ಆಕಳು ಹಿಡ್ದಿದ್ದು ಆ ಆಕಳು ಸೀದಾ ಗೋಶಾಲೆಗೆ ಬಂದಾವ. ಮತ್ತು ಇಲ್ಲಿಂದ ಒಂದು 2,000-4,000 ತನ ಆಕಳು ನಂದೇ ಸ್ವತಃ ಗೌರಿ ಆಕಳು ನಂದೇ ಹೋಗಿದ್ದು. ಇನ್ನು ನನ್ನ ಮನ್ಯಾಗ 8 ಆಕಳು ಅದಾವ. ನೀವು ಬೇಕಾದ್ರೆ ಯಾವಾಗ ಬೇಕಾದಾಗ ಬಂದು ನೋಡ್ಬೋದು. ನನ್ನ ಆಫೀಸ್ ಮುಂದೆ ಸ್ವಂತ ಸಾಕಿನ ನಂದೇ ತುಡುಗಾಗ್ಯಾವ ಅಂದ್ರೆ ಇವರು ಹಿಡ್ಕೊಂಡು ಒಯ್ತಾರೆ, ಅಲ್ಲಿ ಕೊಡ್ತಾರೆ. ಅಲ್ಲಿಂದ ಆಕಳು ಎಲ್ಲಿ ಹೋಗ್ತಾವ? ನಾವು ಸಿದ್ದೇಶ್ವರ ಸಂಸ್ಥೆ ಅವರು ಬೇರೆಯವ್ರು ಯಾರೂ ಸಂಬಂಧ ಇಲ್ಲ. ನಾವು ಹೇಳೋದು ಬಸನಗೌಡರು ಒಬ್ರಿಗೆ. ಮತ್ತು ನಿಮ್ಮಲ್ಲಿ 2,000 ಆಕಳು ಬಂದಾವ. ಎಲ್ಲಿಂದ ಬಂದಾವ? ಎಲ್ಲಿಂದ ತಂದಿರಿ? ಖರೀದಿ ಮಾಡಿರಿ. ನೀವು ಖರೀದಿ ಮಾಡಿದ್ರ ರಸೀಟ್ ತೋರಿಸ್ರಿ. ದಾನ ಕೊಟ್ಟಾರಂತಾರೆ. ದಾನ ಹೆಂಗೆ ಕೊಡ್ತಾರೆ? ನಮ್ಮ ಆಕಳು ಹಿಡ್ಕೊಂಡು ಹೋಯ್ತಿದ್ದು ನಮ್ಮ ಆಕಳು ತಿರುಗಿ ನಾವು ಬೇಡಿದ್ರೆ ಕೊಟ್ಟಿಲ್ಲ ನಮ್ಗೆ. ಹಿಡ್ಕೊಂಡು ಹೋಗಿ ಏನ್ ಮಾಡಿದಾರೆ ಗೋಶಾಲೆಯಿಂದ ಎಲ್ಲಿ ಹೋಗ್ತಾವ್ರಿ? ಅದೇ ಎಲ್ಲಿ ಹೋಗಿದಾರೆ? ಏನು ಸಾಯ್ತಾವ? ಸಾಯಿದ್ರ ಅದಕ್ಕೇನು ಪಂಚನಾಮ ಮಾಡಿರಿ? ಇವ್ರ ಪ್ರಶ್ನೆ ಏನದ? ಎಲ್ಲಿ ಹೋಗ್ಯಾವ? ಆಕಳುಗಳು ಹೋಗಿ ಗೋಶಾಲೆ ಕೊಟ್ಟಿದ್ದಾರೆ, ಅವು ಎಲ್ಲಿದಾವ ಅಂತ ಕೇಳ್ತಾರ. ಅವ್ರು ಲೆಕ್ಕ ಕೊಡ್ರಿ, ಎಷ್ಟು ಎಲ್ಲದಾವ? ಎಲ್ಲಿ ಏನ್ ಮಾಡ್ತಾ ಇದ್ದೀವಿ? ಅದು ಸಾಯ್ಬೇಕು, ಪಂಚನಾಮ ಮಾಡಬೇಕು, ಡಾಕ್ಟರ್ ಕರೆದು ಪಂಚನಾಮ ಮಾಡ್ಬೇಕು, ಇಲ್ಲಿ ಕಣ್ಣು ಮಾರಬೇಕು. ಲೆಕ್ಕ ಕೊಡ್ರಿ ಅನ್ನೋ ಒಂದು ಪ್ರಶ್ನೆ ಕರೆಕ್ಟ್ ಆಯ್ತು. ಇನ್ನೊಂದು ಏನಂತಂದ್ರೆ ಕಲಬುರಗಿಗೆ ಕಸಾಯಿಖಾನೆ ಕಳಿಸಿದಾರೆ ಅಂತ ಆರೋಪ ಮಾಡಿದ್ರಲ್ಲ, ಅದಕ್ಕೆ ಆರೋಪ ಮಾಡೀನಿ. ಅವ್ರಿಗೆ ನಾ ಚಾಲೆಂಜ್ ಆಗಿ ಮಾಡೀನಿ, ಬಸನಗೌಡ್ರಿಗೆ ಮಾಡೀನಿ. ಅವ್ರು ಏನಂದ್ರು, ನಮ್ಮ ಸಿದ್ದೇಶ್ವರ ಸಂಸ್ಥೆಯವ್ರ ಕೇಸ್ ಮಾಡ್ಯಾರ, ಅವ್ರು ಯಾಕೆ ಮಾಡ್ತಾರೆ? ಬಸನಗೌಡರು ಬ್ಯಾಂಕ್ ನಡೆಸ್ತಾರೆ, ಗೋಶಾಲೆ ನಡೆಸ್ತಾರೆ, ಸಾಲಿ ನಡೆಸ್ತಾರೆ, ಅವ್ರು ಏನೇನು ಫ್ಯಾಕ್ಟ್ರಿ ನಡೆಸ್ತಾವ. ಅದವ್ರು ಕೂಡ ನಮ್ಮ ಬಸನಗೌಡರು ಭಾಳ ಚಲೋ ಮಂದಿ, ಭಾಳ ಚಲೋ ಅದಾರ. ಅವ್ರು ನೀವು ಆಕಳು ಮಾರಿರ ಅಂತ ಹೇಳಿರಿ, ಅದಕ್ಕೆ ಆರೋಪ ಮಾಡಿರಿ. ನಿಮ್ದೇನದ? ನಾ ಏನಂದ್ರಿ, ಬಿಜಾಪುರದೊಳಗಿಂದ ನಿಮ್ಗೆ ಗೋಶಾಲೆಗೆ ಒಂದು ಆಕಳು ಬಂದಿಲ್ಲ ಅಂತ ನೀವು ಸಿದ್ದೇಶ್ವರ ಗುಡಿ ಮುಟ್ರಿ, ನೀವು ಏನು ಕ್ಷಮಾ ಕೇಳಬೇಕಂದ್ರು ನಾ ಕ್ಷಮಾ ಕೇಳ್ತೀನಿ. ಮತ್ತು ನೀವು ಮುಟ್ರಿ, ನಾ ಎಲ್ಲ ಕ್ಷಮಾ ಕೇಳ್ತೀನಿ. ನೀವು ಮುಟ್ಲಿಕ್ಕಂದ್ರೆ ನಮ್ಮ ಗೋಶಾಲೆದೆಲ್ಲ ಆಕಳು ನೀವು 2,000 ಎಲ್ಲಿಂದ ಖರೀದಿ ಮಾಡಿರಿ? ಅಲ್ಲ ಅಲ್ಲ ಸರ್, ನನ್ನ ನೋಟಿಸ್ ಯಾರು ಕೊಟ್ಟಾರ? ನೋಟಿಸ್ ಎಲ್ಲಿಂದ ಯಾರು ಕೊಟ್ಟಾರ ಅದು ಹೇಳ್ರಿ. ನೋಟಿಸ್ ಯಾರು ಕೊಟ್ಟಾರ? ಯಾರ ಹೆಸರು ಗೊತ್ತು ನಿಮ್ಗೆ? ನೋಟಿಸ್ ಉಂಕಾ ವಕೀಲ್ ದಿಯೆ ಸಿದ್ದೇಶ್ವರ ಸಂಸ್ಥಾಲೆ ಬಂದೈತಿ. ಗೋಶಾಲೆಯಲ್ಲಿ ಸಂಸ್ಥಾ ಬಸನಗೌಡೆ ಮಾಡಬೇಕು. ಸಿದ್ದೇಶ್ವರ ಸಂಸ್ಥಾ ನೀವು ಇಷ್ಟು ಮಂದಿ ಅದಿರಿ, ನಾ ನಿಮ್ಗೆ ಹೇಳಿಲ್ಲ, ನಾ ಹೇಳಿನಿ ಬಸನಗೌಡ್ರಿಗೆ. ಸಾಹೇಬ್ರೆ, ನಾವು ಹೇಳೋದು ಬಸನಗೌಡರು ಏನಂತಾರ ಇದು ಅಂತ ತಿಳ್ಕೊರಿ. ನಾ ಗೋಶಾಲೆ ನಡೆಸ್ತೀನಿ, ನನ್ನ ಬಲ್ಲಿ 2,000 ಆಕಳದಾವ. ಉಳ್ಕಿದವ್ರು ಗೋಶಾಲೆ ಮಾಡಂಗಿಲ್ಲ. ಎಲ್ಲಿಂದ ತಂದಿರಿ ಗೋ ನೀವು? 8 ವರ್ಷ ನಮ್ಮ ಬಿಜಾಪುರದೊಳಗೆ ಎಲ್ಲ ಹಿಡ್ಕೊಂಡು ಹೋಗಿರಿ. ನಾ ಕಟ್ಟಿದ್ ಒಯ್ದಾರ. ನಂದು 2 ನಂದು 2 ಗಂಗಾ ಗೌರಿ 2 ಹೋಗ್ಯಾರ ನಾನು. ನನ್ನ ಮನ್ಯಾಗ ನಾ ಸುಳ್ಳು ಹೇಳಿ ಕತ್ತೀನಂದ್ರೆ ನೀವು ರಾತ್ರಿ ಹೋಗಿ ಚೆಕ್ ಮಾಡ್ರಿ. ನನ್ನ ಆಫೀಸ್ ಮುಂದೆ ನಾ ಆಕಳು ಕಟ್ಟಿನಿ, ಆಕಳು ಸಾಕಿನಿ 20 ವರ್ಷಲಿಂದ. ನಮ್ಮ ಅಪ್ಪರ್ಲಿಂದ ನಾವು ಆಕಳ ಕುರಿ ಸಾಕ್ತೀವಿ. ಎಲ್ಲರ ಮನೆಯಾಗ ಸ್ವಂತ ನಾವು ಆಕಳಿಗೆ ಹಾಕ್ತೀವಿ. ಇಲ್ಲಿಂದ ಎಲ್ಲ ಪವರ್ದೊಳಗೆ MLA ಪವರ್ದೊಳಗೆ ಗೋಶಾಲೆ ಕಮಿಷನರ್ ಕಡೆಯಿಂದ ಹೇಳಿಸ್ ಕಾರ್ಪೊರೇಷನ್ಲಿಂದ ಎಲ್ಲ ಒಯ್ದಾರ. ಗಾಂಧಿ ಚೌಕ್ದೊಳಗೆ ಪೊಲೀಸ್ ಸ್ಟೇಷನ್ದೊಳಗೆ ಒಯ್ದಾರ. ಯಾರಿಗೂ ಕೊಟ್ಟಿಲ್ಲ. ಯಾರಿಗೂ ಕೊಟ್ಟಿಲ್ಲ. ತಾತಿಲ್ಲ ಕಾರ್ಪೊರೇಷನ್ ಅವ್ರ ಕೊಟ್ಟಾರ, ನಾವು ಬೇಡಿದ್ರ ಕೊಟ್ಟಿಲ್ಲ. ಸಮಾವೇಶ ಮಾಡ್ಲಿಕ್ಕೆ ದರ್ಬಾರ್ ಗ್ರೌಂಡ್
ಇದು ಕಾನೂನು ಏನು ಜಾರಿ ಮಾಡಿದಾರ ಅದರ ವಿರುದ್ಧ ಪ್ರತಿಭಟನೆ ಶಿಫ್ಟ್ ಮಾಡ್ತಾರೆ ದರ್ಬಾರ್ ಅದ್ರ ಬಗ್ಗೆ ಇದು ನಮ್ಮ ಒಂದು ದಿಲ್ಲಿ ಮೌಲಾನ ಬರ್ಲಾಕತ್ತಾರ ಎಲ್ಲ ಸಮಾಜವರ್ಗ ನಾವು ಕರೀಲಿಕ್ಕತ್ತೀವಿ ವಕ್ತ್ ತಿದ್ದುಪಡಿ ಸಲುವಾಗಿ ಒಂದು ಸಮಾವೇಶ ಮಾಡ್ಲಿಕ್ಕತ್ತೀವಿ. ನಮ್ಮ ತನ್ವೀರ್ ಪಿರಾ ಸಾಹೇಬ್ರು ಬರ್ಲಾಕತ್ತಾರ. ಇಲ್ಲ ಖರ್ಗೆ ಅವ್ರು ಬರ್ತಾರೆ. ಯಾವ್ದು ಅದಕ್ಕೆ ಪಕ್ಷದ ಇದು ಏನು ಇಲ್ಲ ಅದಕ್ಕೆ ಮುಸ್ಲಿಂ ಸಂಘಟನೆಗಳಿಂದ ವಿವಿಧ ಹೇಳ್ತೀನಿ ಇವತ್ತಿನ ಈ